ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ, ಬಾಬಾರವರ ಲೀಲೆಗಳನ್ನು, ಕಥೆಗಳನ್ನು, ಸಚ್ಚರಿತ್ರೆಯನ್ನು ಪಾರಾಯಣ ಮಾಡೋದ್ರ ಜೊತೆಗೆ ಅವರ ಉದಿಯ ಮಹತ್ವ ಎಷ್ಟಿದೆ ಅಂದರೆ, ಖಂಡಿತವಾಗಿ ಅವರ ಉದಿಯನ್ನು ನಂಬಿ ನೀವು ಎಂತಹದೇ ಮನಸ್ಸಿನ ಮಾನಸಿಕ ಖಿನ್ನತೆಯಾದರೂ ದೂರ ಮಾಡ್ಕೋಬೋದು, ರೋಗವನ್ನಾದರೂ ದೂರ ಮಾಡ್ಕೊಳ್ಬಹುದು. ಸ್ನೇಹಿತರೆ, ನಮ್ಮಿಂದ ಆಗೋದೇ ಇಲ್ಲ, ನಿಮ್ಮ ಜೀವನ ಇಷ್ಟೇ, ನಿಮ್ಮ ಬದುಕಿಷ್ಟೇ, ನಿಮ್ಮ ಆರೋಗ್ಯ ಇಷ್ಟೇ, ನಿಮಗೆ ಸಾವು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ವೈದ್ಯರು ಹೇಳಿದರೂ ಕೂಡ ಈ ಉದಿಯ ಸೇವನೆಯಿಂದ ಬದುಕಿದವರು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ. ಆದರೆ ಇಲ್ಲಿ ದೃಢವಾದ ವಿಶ್ವಾಸ, ನಂಬಿಕೆ ಅತ್ಯಗತ್ಯವಾಗಿರಬೇಕಾಗತ್ತೆ. ಗುರುವಿನಲ್ಲಿ ನಿಷ್ಕಲ್ಮಶವಾದ ಭಕ್ತಿಯನ್ನು ಇಟ್ಟು ಶ್ರದ್ಧೆಯಿಂದ ಪರಿಪೂರ್ಣವಾಗಿ ಅವರಲ್ಲೇ ನಾವು ನಮ್ಮನ್ನು ಸಮರ್ಪಿಸ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಆ ಸಂಜೀವಿನಿಯಂತಹ ಉದಿ ನಮ್ಮ ದೇಹದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಹೀಗೆ ನೇಮಿಚಂದ್ ಜೈನ್ ಅವರು ಸಿಕಂದರಾಬಾದ್ದಲ್ಲಿ ಚಿನ್ನದ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ. 1960ನೇ ಇಸ್ವಿಯಲ್ಲಿ ಒಂದು ಮಂಗಳವಾರದ ದಿನ ವಿಚಿತ್ರ ಘಟನೆಯೊಂದು ನಡೆದುಬಿಡುತ್ತೆ. ನೋಡಲು ಎತ್ತರವಾಗಿದ್ದು ಬಲಿಷ್ಠನಾಗಿದ್ದ ಒಬ್ಬ ಫಕೀರನೊಬ್ಬ ಅವರ ಅಂಗಡಿಯ ಹೊರಗಡೆ ನಿಂತ್ಕೊಂಡು ತಾಳ್ಮೆಯಿಂದ ಕಾಯ್ತಾ ಇರ್ತಾನೆ. ನೇಮಿಚಂದ್ ಕೆಲಸ ಮಾಡ್ತಾ ಇರ್ತಾರೆ. ಕಾರಣ ಆ ಫಕೀರನನ್ನು ಗಮನಿಸೋದೇ ಇಲ್ಲ. 1 ಗಂಟೆ ಕಳೆದ ನಂತರ ಅವರಿಗೆ ಸ್ವಲ್ಪ ಬಿಡುವು ಸಿಗುತ್ತೆ. ಆಗ ಆ ಫಕೀರನ ಬಳಿ ಹೋಗಿ ಏನು ಬೇಕು ಅಂತ ಹೇಳಿ ಕೇಳ್ತಾರೆ. ಆ ಫಕೀರ ಕೂಡಲೇ 5 ಆಣೆ ಅಂತ ಹೇಳಿ ಉತ್ತರಿಸ್ತಾರೆ. ನೇಮಿಚಂದ್ ತಮ್ಮ ಹಣದ ಪೆಟ್ಟಿಗೆಯನ್ನು ತೆಗೆದು ನೋಡಲು ಅಲ್ಲಿ ಕೇವಲ 4 ಆಣೆ ಮಾತ್ರ ಇರುತ್ತೆ. ಆದರೆ ಆ ಫಕೀರ 5 ಆಣೆಗಳಿಗಿಂತ ಕಡಿಮೆ ಅಥವಾ ಹೆಚ್ಚು ಹಣ ನನಗೆ ಬೇಡ ಅಂತ ಹೇಳ್ತಾನೆ. ಇದ್ದಕ್ಕಿದ್ದ ಹಾಗೆ ಆ ಫಕೀರರು ಏನು ಹೇಳ್ತಾರೆ ಅಂದರೆ, ನೀವು ತುಂಬ ಹೊಟ್ಟೆ ನೋವಿನ ಬೇನೆಯಿಂದ ನರಳ್ತಾ ಇದ್ದೀರಾ? ನೇಮಿಚಂದ್ರ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಫಕೀರನ ಮಾತನ್ನು ಕೇಳಿ ತಮಗೆ ಹೊಟ್ಟೆ ನೋವಿರುವ ವಿಷಯ ಇವರಿಗೆ ಹೇಗೆ ಗೊತ್ತಾಯಿತು, ನನಗೆ ಹೊಟ್ಟೆ ನೋವು ಬರ್ತಾ ಇರೋ ವಿಷಯ ಇವರಿಗೆ ಹೇಗೆ ಗೊತ್ತಾಯಿತು ಅಂತೇಳಿ ನೇಮಿಚಂದ್ರ ಅವರಿಗೆ ಆಶ್ಚರ್ಯವಾಗುತ್ತೆ. ನಿಜ ಹೇಳಬೇಕಂದ್ರೆ ನೇಮಿಚಂದ್ರ ಅವರು ತಮ್ಮ ಹೊಟ್ಟೆ ನೋವಿನ ನಿವಾರಣೆಗಾಗಿ ತೋರಿಸಿದ ವೈದ್ಯರೇ ಇರಲಿಲ್ಲ ಸ್ನೇಹಿತರೆ. ಅವರು ತುಂಬ ದಿನಗಳಿಂದ ಅದರ ಬಗ್ಗೆ, ಹೊಟ್ಟೆ ನೋವಿನ ಬಗ್ಗೆ ವೈದ್ಯರ ಹತ್ರ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಹಾಗೆ ಅನೇಕ ಥರದ ವೈದ್ಯಕೀಯ ಚಿಕಿತ್ಸೆಗಳನ್ನು ಸಹ ಮಾಡಿಸ್ಕೊಂಡಿದ್ರು. ಆದರೂ ಕೂಡ ಅವ್ರ ಜೀವನದಲ್ಲಿ ಕೊಂಚವೂ ಬದಲಾವಣೆ ಆಗಿರಲ್ಲ. ಮಾಡಲೇಬೇಕಲ್ಲ, ಹಾಗಾಗಿ ಅದರೊಂದಿಗೆ ಅವರು ಸಾಕ್ತಾನೇ ಇರ್ತಾರೆ. ಈ ಫಕೀರರು ಏನು ಹೇಳ್ತಾರೆ ಅಂದರೆ, ನಿನ್ನ ಹೊಟ್ಟೆ ನೋವಿಗೆ ನಾನು ಔಷಧಿಯನ್ನು ಕೊಡ್ತೇನೆ, ಆದರೆ ನಾನು ಹೇಳುವ ಈ ಸೂಚನೆಯನ್ನು ನೀನು ಚಾಚೂ ತಪ್ಪದೆ ಪಾಲಿಸಬೇಕು. ಮೊದಲನೇದಾಗಿ ನೀನು ಈಗ ತೆಗೆದುಕೊಳ್ಳುತ್ತಿರುವ ಔಷಧಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಮೊದಲನೇದಾಗಿ ಬರುವ ಗುರುವಾರದಿಂದ ನೀನು ಸಾಯಿ ಬಾಬಾರವರನ್ನು ಪೂಜಿಸಲು ಪ್ರಾರಂಭಿಸಬೇಕು. ಏಕೆಂದರೆ ಗುರುವಾರದ ಒಳಗಾಗಿ ನಿನ್ನ ಉದರ ಬೇನೆ ಮಾಯವಾಗತ್ತೆ. ಗುರುವಾರದಂದು ಬಾಬಾರವರಿಗೆ ಸಿಹಿಯನ್ನು ನೈವೇದ್ಯ ಮಾಡಬೇಕು. ನಿನಗೆ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಬಾಬಾರವರ ಭಾವಚಿತ್ರದ ಮುಂದೆ ನಿಂತು 2 ಊದ್ಬತ್ತಿನಾದರೂ ಹಚ್ಚಿ ಆ ಭಾವಚಿತ್ರಕ್ಕೆ ಪ್ರಣಾಮಗಳನ್ನು ಸಲ್ಲಿಸಬೇಕು. ಇಷ್ಟೆಲ್ಲ ಮಾಡಲು ನಿನಗೆ ಸಾಧ್ಯವಾ ಅಂತ ಹೇಳಿ ಆ ಫಕೀರರು ಪ್ರಶ್ನಿಸ್ತಾರೆ. ಆ ಫಕೀರನ ಮಾತಿಗೆ ನೇಮಿಚಂದ್ರವರು ತಕ್ಷಣವೇ ಒಪ್ಕೊಳ್ತಾರೆ. ಯಾಕಂದರೆ ಅವರು ಈಗಾಗಲೇ ತುಂಬ ಥರದ ಚಿಕಿತ್ಸೆಗಳನ್ನು ಮಾಡಿಕೊಂಡ್ರೂ ಸಹ ಆ ಹೊಟ್ಟೆ ನೋವಿನಿಂದ ಅವ್ರು ಹೊರಗೆ ಬಂದಿರಲ್ಲ. ಅವರಿಗೆ ಜೀವನವೇ ಬೇಸತ್ತು ಹೋಗಿರುತ್ತೆ ಈ ವಿಚಾರದಿಂದ. ಹಾಗಾಗಿ ಯಾರೋ ದೈವ ಪುರುಷರೇ ಬಂದು ನನಗೆ ಹೇಳ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ಅವರು ಕೂಡ ಅದಕ್ಕೆ ಸಂಪೂರ್ಣವಾದ ಸಮ್ಮತಿಯನ್ನು ಕೊಡ್ತಾರೆ ಸ್ನೇಹಿತರೆ. ನಂತರ ಆ ಫಕೀರರು ಅವರ 2 ಕೈಗಳನ್ನು ಬೊಗಸೆಯಂತೆ ಹಿಡಿಯಲು ಹೇಳ್ತಾರೆ. ತನ್ನ ಕೈಯಲ್ಲಿದ್ದ ಜೋಳಿಗೆಯಿಂದ ಉದಿಯನ್ನು ತೆಗೆದು ನೇಮಿಚಂದ್ರವರ ಕೈಯೊಳಗೆ ಹಾಕ್ತಾರೆ. ನಂತರ ಮುಂದಿನ 2 ದಿನಗಳ ಕಾಲ ಈ ಉದಿಯನ್ನು ಸ್ವಲ್ಪ ಸೇವಿಸುವಂತೆ, ಹಾಗೆ ಸ್ವಲ್ಪ ಹಣೆಯ ಮೇಲೆ ಹಚ್ಚಿಕೊಳ್ಳುವಂತೆ ತಿಳಿಸ್ತಾರೆ. ಆ ಫಕೀರ ಹೇಳಿದಂತೆ ನೇಮಿಚಂದ್ರವರು ನಡೆದುಕೊಳ್ಳಲು ಶುರು ಮಾಡ್ತಾರೆ. 2 ದಿನಗಳಲ್ಲೇ ಅವರ ಹೊಟ್ಟೆ ನೋವು ಹೇಳ ಹೆಸರಿಲ್ಲದಂತೆ ಮಾಯವಾಗಿರುತ್ತೆ ಸ್ನೇಹಿತರೆ. ಅಂದರೆ ಎಷ್ಟೋ ವರ್ಷಗಳಿಂದ ಚಿಕಿತ್ಸೆ ಪಡಿತಾ ಇದ್ರೂ ಕೂಡ ವಾಸಿಯಾಗದೇ ಇರೋ ಕಾಯಿಲೆ ಈ ಉದಿಯ ಸೇವನೆಯಿಂದ ಕೇವಲ 2 ದಿನದಲ್ಲಿ ವಾಸಿಯಾಗಿರುತ್ತೆ. ಇದಕ್ಕೆ ಕಾರಣ ಅವರ ದೃಢವಾದ ವಿಶ್ವಾಸವೂ ಆಗಿರುತ್ತೆ, ಗುರುವಿನ ಒಂದು ಅನುಗ್ರಹ, ಆಶೀರ್ವಾದವೂ ಆಗಿರುತ್ತೆ. 2 ಒಂದೇ ಸಮಯದಲ್ಲಿ ಒಂದನ್ನೊಂದು ಅಷ್ಟು ಪರಸ್ಪರವಾಗಿ ಅರ್ಥಕೊಂಡಿರ್ತವೆ. ಅಂದರೆ ಗುರುವಿನ ಆಶೀರ್ವಾದವನ್ನು ಅವರು ಅದೇ ಸಮಯಕ್ಕೆ ಒಪ್ಕೊಳ್ತಾರೆ, ಪೂರ್ಣವಾಗಿ ನಂಬುತ್ತಾರೆ. ಆ ಫಕೀರರು ಮತ್ತೆ ಗುರುವಾರದಂದು ಬಂದು ಅವರ ಅಂಗಡಿಯ ಹೊರಗೆ ನಿಂತ್ಕೊಂಡಿರ್ತಾರೆ. ಆ ಫಕೀರನನ್ನು ನೋಡಿ ಸಂತೋಷಭರಿತರಾದ ನೇಮಿಚಂದ್ರವರು ಅವನಿಗೆ ಎಷ್ಟು ದಕ್ಷಿಣೆ ನೀಡಬೇಕು ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಆ ಫಕೀರರು ರೂಪಾಯಿ ಮತ್ತು 4 ಆಣೆ ಅಂತ ಹೇಳ್ತಾರೆ. ನೇಮಿಚಂದ್ ಹಣದ ಪೆಟ್ಟಿಗೆಯನ್ನು ತೆರೆದು ನೋಡಲು ಅಲ್ಲಿ ಒಂದೇ 1 ರೂಪಾಯಿ ಇರುತ್ತೆ. ಹಾಗೆ ಸ್ವಲ್ಪ ಹೊತ್ತಿಗೆ ಮುಂಚೆ ಇದ್ದ 4 ಆಣೆ ಅಲ್ಲಿ ಕಾಣ್ತಾ ಇರಲ್ಲ. ಆ 4 ಆಣೆಗಳಿಗಾಗಿ ಬಹಳ ಹುಡುಕಾಡ್ತಾರೆ. ಆದರೆ ಅಷ್ಟರಲ್ಲಿ ಫಕೀರರು ಮಾಯವಾಗಿರ್ತಾರೆ. ನೇಮಿಚಂದ್ರವರು ಫಕೀರನಿಗೆ ಎಲ್ಲ ಕಡೆ ತಡ್ಕಾಡ್ತಾರೆ. ಅಂದಿನಿಂದ ಅವರು ಯಾವಾಗಲೂ ಮರಳಿ ಅವರ ಅಂಗಡಿ ಹತ್ರ ಬರೋದೇ ಇಲ್ಲ ಸ್ನೇಹಿತರೆ. ಯಾವಾಗಲೂ ಅಷ್ಟು ಸತ್ಯವಾಗಿ ಅವರು ಬಾಬಾನನ್ನು ನೋಡಲಿಕ್ಕೆ ಸಾಧ್ಯವೇ ಆಗಲಿಲ್ಲಂತೆ. ಇಂದ ಅವರು ಸಾಯಿ ಭಕ್ತರಾಗಿ ಪರಿವರ್ತನೆ ಹೊಂದೋದ್ರ ಜೊತೆಗೆ ತಮ್ಮ ಜೀವನವನ್ನೇ ಸಾಯಿಯ ಒಂದು ಸೇವೆಗೆ ಮುಡುಪಾಗಿಟ್ರಂತೆ. ದಿನನಿತ್ಯ ಬಾಬಾರವರನ್ನು ಆರಾಧಿಸ್ತಿದ್ರಂತೆ, ನಾಮ ಜಪಗಳನ್ನು ಮಾಡ್ತಿದ್ರಂತೆ. ಹಾಗೆ ಗುರುವಾರದಂದು ಬಾಬಾ ಹೇಳಿದಂತೆ ಅವರ ಭಾವಚಿತ್ರಕ್ಕೆ ಹೂವು
ಹಾಗೆ ಅವರ ಭಾವಚಿತ್ರಕ್ಕೆ ಹೂವು ಗಂಧ ಅರ್ಪಿಸಿ ಏನಾದರೂ ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡಿ ಹಾಗೆ ಊದ್ಬತ್ತಿಯನ್ನು ಬೆಳಗಿ ಅವರಿಗೆ ನಮಸ್ಕಾರ ಮಾಡ್ತಿದ್ರಂತೆ. ಇದೇ ಥರ ಅವರು ಜೀವನವಿಡೀ ನಡೀಲಿಕ್ಕೆ ಶುರುವಾದ್ರಂತೆ. ಹಾಗೆ ಅವರು ಬಾಬಾರವರು ಕೊಟ್ಟ ಉದಿಯ ಪ್ರಸಾದವನ್ನು ತಮ್ಮ ಹಣೆಗೆ ದಿನನಿತ್ಯ ಹಚ್ಕೊಳ್ತಾ ಹಾಗೆ ದಿನನಿತ್ಯ ಅದನ್ನು ಸೇವಿಸ್ತಾ ಇದ್ರಂತೆ ಸ್ನೇಹಿತರೆ, ಅವರು ಕೊನೆ ಉಸಿರಿರೋವರೆಗೂ. ಜೀವನದಲ್ಲಿ ಅದ್ಭುತವಾದ ತಿರುವು ಕೊಟ್ಟ ಸಾಯಿ ಬಾಬಾರವರು ಅವರು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಜೀವನದಲ್ಲಿ ಎಲ್ಲವೂ ಇತ್ತು, ಏನೂ ಅನುಭವಿಸಲಾರದ ಒಂದು ಸಂಕಟ, ನೋವು, ಬೇನೆ ನನ್ನನ್ನು ಕಾಡ್ತಾ ಇತ್ತು. ಆದರೆ ಗುರು ನನ್ನ ಹತ್ರ ಬಂದು ಯಾವ ಜನ್ಮದ ಪ್ರಾರಬ್ಧ ಪುಣ್ಯದ ಫಲವೋ ಏನೋ ಗೊತ್ತಿಲ್ಲ, ಗುರು ನನ್ನ ಬಳಿ ಬಂದು ನನ್ನನ್ನು ಆಶೀರ್ವದಿಸಿ ಅವರ ಕೈಯಾರೆ ಉದಿಯನ್ನು ಕೊಟ್ಟೋದ್ರಲ್ಲ, ಇದು ನನ್ನ ಸುಕೃತ ಪುಣ್ಯ ಅಂತ ಹೇಳಿ ಅವ್ರು ಹೇಳ್ಕೊಳ್ತಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಉದಿಯ ಮಹಿಮೆ ಇದೆಯಲ್ಲ ಅದು ಬಹಳ ಅಪಾರ. ಉದಿಯ ಮಹಿಮೆಯನ್ನು ವಿವರಿಸಲು ಅಸಾಧ್ಯ ಸ್ನೇಹಿತರೆ. ಈ ಕರೋನಾ ಸಮಯದಲ್ಲಂತೂ ಉದಿಯ ಬೇಡಿಕೆ ಹೆಚ್ಚಾಗಿತ್ತು ಸ್ನೇಹಿತರೆ. ಆ ಸಮಯದಲ್ಲಿ ದೇಶ ವಿದೇಶಗಳಿಂದ ಉದಿ ಪ್ರಸಾದಕ್ಕೋಸ್ಕರನೇ ಎಷ್ಟೋ ಜನ ಬರ್ತಿದ್ರಂತೆ. ನೀವು ಕೂಡ ಕಮೆಂಟಲ್ಲಿ ಎಷ್ಟೋ ಜನ ಹೇಳ್ತಾ ಇದ್ರಿ ಉದಿ ಬೇಕು ಅಂತ. ಸ್ನೇಹಿತರೆ, ಒಂದು ವಿಚಾರ ಸ್ಪಷ್ಟಪಡಿಸ್ತೀನಿ ಕೇಳ್ರಿ. ಒಂದು ಸಾರಿ ನಾವು ಶಿರ್ಡಿಗೆ ಹೋಗ್ತೀವಲ್ಲ, ಅಲ್ಲಿ ನಮಗೆ ಸಿಗೋದು ಒಂದು ಸಾರಿ ಕ್ಯೂ ನಿಂತಾಗ ಒಂದು ಪ್ಯಾಕೆಟ್ ಮಾತ್ರ ಉದಿಯನ್ನು ವಿತರಣೆ ಮಾಡ್ತಾರೆ. ಆದರೆ ನಮಗೆ ಮತ್ತೆ ಮತ್ತೆ ಬೇಕು ಅಂತ ಹೇಳಿದ್ರೆ ಮತ್ತೆ ನಾವು ಕ್ಯೂ ಮೂಲಕನೇ ಹೋಗಿ ಉದಿಯನ್ನು ಪಡ್ಕೊಳ್ಬೇಕು. ಹಾಗಾಗಿ ಸ್ನೇಹಿತರೆ, ಕೆಲವರಿಗೆ ಹಬ್ಬಬ್ಬ ಅಂದರೆ ನಾವು ಒಂದು 5-10 ಸರಿ ನಿಂತ್ವಿ ಅಂದ್ರೂ ಒಂದು 10 ಪ್ಯಾಕೆಟ್ ನಮಗೆ ಉದಿ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ಉದಿ ಎಲ್ಲರೂ ಕೇಳ್ತಾ ಇದ್ದೀರಾ, ಅದು ಕೊಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ಎಲ್ಲೋ ನನ್ನ ಹತ್ರ ಒಂದು 2-3 ಪ್ಯಾಕೆಟ್ ಇದ್ದಿದ್ದನ್ನು ಕೆಲವರಿಗೆ ಕೊಟ್ಟಿದ್ದೀನಿ ಕೇಳಿದ್ರು ಅಂತ. ಈಗ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇರೋದು ಒಂದೇ ಒಂದು ಉದಿ ಪಟ್ನ. ಹಾಗಾಗಿ ಅದನ್ನು ನಾನೇ ಬಳಸಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನನಗದು ಇರಲೇಬೇಕು, ಅದು ಇಲ್ಲದ್ರೆ ನನಗೆ ಜೀವನನೇ ಇಲ್ಲ, ಜೀವವೇ ಇಲ್ಲ ಅಂತ ಹೇಳಿ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ನನ್ನ ಜೀವದಲ್ಲಿ ತ್ರಾಣವೇ ಇಲ್ಲ ಅಂತೇಳಿ ನನಗೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ನನ್ನ ಹತ್ರ ಒಂದೇ ಒಂದು ಉದಿ ಪ್ರಸಾದದ ಪ್ಯಾಕೆಟ್ ಇದೆ ಸ್ನೇಹಿತರೆ. ಹಾಗಾಗಿ ಬೇಜಾರಾಗಬೇಡ್ರಿ. ನೀವು ಯಾರಾದರೂ ಶಿರ್ಡಿಗೆ ಹೋದವ್ರ ಹತ್ರ ನೀವು ಹೇಳಿ ತರಿಸ್ಕೊಡ್ರಿ. ಹಾಗೆ ನೀವು ಶಿರ್ಡಿಗೆ ಹೋದಾಗ ಒಂದು 10 ಸಾರಿನಾದರೂ ಕ್ಯೂವಲ್ಲಿ ನಿಂತು ನೀವು ಒಂದು 10 ಪ್ಯಾಕೆಟನ್ನು ಒಟ್ಟು ಮಾಡ್ಕೊಂಡು ಬಂದರೆ ನೀವು ಒಂದು ಸ್ವಲ್ಪ ಇಟ್ಕೊಂಡು ಬೇರೆಯವರಿಗೂ ಸ್ವಲ್ಪ ಕೊಡುವ ಸಹಾಯವನ್ನು ಮಾಡ್ಬೋದು. ಈ ಎಲ್ಲ ರೀತಿಯ ಒಂದು ಸಂಜೀವಿನಿ ಥರ ಕೆಲಸ ಮಾಡುತ್ತೆ. ನಮಗೆ ಮಾನಸಿಕ ಖಿನ್ನತೆ ಇದೆ, ಹುಚ್ಚಿಡ್ದಾಗಿದೆ, ಹಾಗೆ ಬಹಳ ಒಂಥರ ವಿಚಿತ್ರವಾಗಿ ನನ್ನ ಮನಸ್ಸು ವರ್ತನೆ ಮಾಡ್ತಾ ಇದೆ ಅಂದಾಗಲೆಲ್ಲ ನೀವು ಉದಿಯನ್ನು ಹಣೆಗೆ ಹಚ್ಚಿ ಅದನ್ನು ಪ್ರಸಾದದ ಮೂಲಕ ನೀರಿನಲ್ಲಿ ಬೆರೆಸಿ ಕುಡಿದ್ರೆ ಖಂಡಿತವಾಗಿಯೂ ಅಷ್ಟೇ ಪರಿಣಾಮಕಾರಿ ಪ್ರಭಾವವನ್ನು ಬೀರುತ್ತೆ. ಆದರೆ ದೃಢವಾದ ನಂಬಿಕೆ ವಿಶ್ವಾಸ ಇರಬೇಕು. ಹಾಗೆ ನಿಮ್ಮ ಊರಲ್ಲಿ ಅಕ್ಕಪಕ್ಕದ ಊರಲ್ಲಿ ಸಾಯಿ ಬಾಬಾನ ಮಂದಿರವಿದ್ರೂ ಅಲ್ಲೂ ಕೂಡ ಉದಿ ಸಿಗುತ್ತೆ. ಅದನ್ನು ಬಾಬಾನ ಮೇಲೆ ವಿಶ್ವಾಸವಿಟ್ಟು, ದೃಢವಾದ ವಿಶ್ವಾಸವಿಟ್ಟು ಆ ಉದಿಯನ್ನು ಸಹ ನೀವು ಹಣೆಗೆ ಹಚ್ಕೊಂಡು ನೀರಿನಲ್ಲಿ ಬೆರೆಸಿ ಕುಡಿರಿ. ಬಾಬಾ ಎಲ್ಲದರಲ್ಲೂ ಇರ್ತಾರೆ, ನಂಬಿಕೆ ದೃಢವಾಗಿರಬೇಕು. ಬಾಬಾ ಸರ್ವಾಂತರ್ಯಾಮಿ ಸ್ನೇಹಿತರೆ, ಬ್ರಹ್ಮಾಂಡವೇ ಆಗಿದ್ದಾರೆ. ಎಲ್ಲ ಚರಾಚರ ವಸ್ತುವಿನಲ್ಲೂ ಅವರಿದ್ದಾರೆ ಅಲ್ವಾ. ಅಣು ಕಣದಲ್ಲೂ ನಾನಿದ್ದೀನಿ ಅಂತ ಬಾಬಾರವರೇ ಸ್ವತಃ ಹೇಳಿದ್ದಾರೆ ಅಲ್ವಾ. ಹಾಗಾಗಿ ಅವರು ಎಲ್ಲದರಲ್ಲೂ ಇದ್ದಾರೆ. ಆ ಉದಿಯನ್ನು ಸಹ ಅಷ್ಟೇ ವಿಶ್ವಾಸದಿಂದ ನೀವು ಉಪಯೋಗಿಸಬಹುದು ಸ್ನೇಹಿತರೆ. ಬಾಬಾರವರ ಉದಿಗೆ ಬಹಳ ಮಹತ್ವವಿದೆ ಸ್ನೇಹಿತರೆ. ಅವರು ಬಾಬಾರವರು ಇದ್ದಾಗಲೂ ಕೂಡ ಆ ಉದಿಯನ್ನು ಎಲ್ಲರಿಗೂ ಅವರೇ ಸ್ವತಃ ಹಣೆಗೆ ಹಚ್ತಿದ್ರು. ಹಾಗೆ ಅದನ್ನು ನೀರಿಗೆ ಬೆರೆಸಿ ಸೇವಿಸುವಂತೆ ಎಷ್ಟೋ ಜನಕ್ಕೆ ಅವರೇ ಹೇಳ್ತಿದ್ರು ಸ್ನೇಹಿತರೆ. ಅದರಿಂದ ಎಷ್ಟೋ ಜನ ಕಾಯಿಲೆಗಳಿಂದ ಮುಕ್ತರಾದರು. ಅಂದರೆ ಆ ಉದಿ ಬೇಕು ಅಂತ ದಿನನಿತ್ಯ ಬರಲಿಕ್ಕೆ ಶುರು ಮಾಡಿದರು. ಅಷ್ಟು ಸಂಜೀವಿನಿಯಾಗಿ ಅದು ಕೆಲಸ ಮಾಡಿತ್ತು ಸ್ನೇಹಿತರೆ. ಹಾಗಾಗಿ ಬಾಬಾರವರ ಉದಿಗೆ ಬಹಳ ಮಹತ್ವವಿದೆ. ಅದು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೆ, ಏನೇ ಬಾಧೆಗಳಿರಲಿ, ಆ ಬಾಧೆಗಳನ್ನು ದೂರ ಮಾಡುತ್ತೆ ಸ್ನೇಹಿತರೆ. ಅಂದರೆ ನಿಮಗೆ ದೃಢವಾದ ವಿಶ್ವಾಸ ಇರಬೇಕು ಬಾಬಾನಲ್ಲಿ, ಅಷ್ಟೇ ಪ್ರಾಮಾಣಿಕವಾದ ಭಕ್ತಿ ಇರಬೇಕು. ನಿಷ್ಕಲ್ಮಶ ಭಾವದ ಒಂದು ಭಕ್ತಿಯ ಶುದ್ಧತೆಯಿಂದ, ತಾಳ್ಮೆಯಿಂದ ನೀವು ಆ ಉದಿಯನ್ನು ದಿನನಿತ್ಯ ಹಣೆಗೆ ಧರಿಸಿ ದಿನನಿತ್ಯ ಬಾಬಾರವರ ನಾಮ ಜಪವನ್ನು ಮಾಡಿ ಆ ನೀರಿನಲ್ಲಿ ಉದಿಯನ್ನು ಬೆರೆಸ್ತಾ ಕುಡಿತಾ ಬಂದರೆ ಖಂಡಿತವಾಗಿಯೂ ನಿಮ್ಮ ಮಾನಸಿಕ ಖಿನ್ನತೆ ದೂರವಾಗುವುದರ ಜೊತೆಗೆ ನಿಮ್ಮ ದೇಹದ ಅನಾರೋಗ್ಯವೂ ಕೂಡ ಸಂಪೂರ್ಣವಾಗಿ ದೂರವಾಗುತ್ತೆ. ಆರೋಗ್ಯ ಭರಿತರಾಗ್ತೀರಾ. ಸದಾ ನೀವು ನವಚೈತನ್ಯವನ್ನು ಪಡಿಬೇಕು. ಅಂದರೆ ಬಾಬಾರವರ ನಾಮಸ್ಮರಣೆಯನ್ನು ನೀವು ನಿಮ್ಮ ಜೀವನದ ಒಂದು ಭಾಗವನ್ನೇ ಆಗಿಸ್ಬೇಕು ಸ್ನೇಹಿತರೆ. ದಿನನಿತ್ಯ ನೀವು ನಿಮ್ಗೆ ಎಂಥದೇ ಕೆಲಸ ಇರಲಿ, ಎಂಥದೇ ಒತ್ತಡ ಇರಲಿ, ಖಂಡಿತವಾಗಿಯೂ ಬಾಬಾರವರ ನಾಮಸ್ಮರಣೆಯನ್ನು ನೀವು ಯಾವ ಕಾರಣಕ್ಕೂ ಮರಿಬಾರ್ದು. ಅಂತಹ ಒಂದು ಅಭ್ಯಾಸವನ್ನು ನೀವು ಇಟ್ಕೊಳ್ತಾ ಬಂದರೆ ಈ ಒತ್ತಡ, ಈ ಮಾನಸಿಕ ಖಿನ್ನತೆ, ಎಂತಹ ಸಮಸ್ಯೆಗಳಿದ್ದಾವೆ ಅಂತಿರಲ್ಲ, ಅವ್ಯಾವೂ ನಿಮ್ಮ ಬಳಿ ಸುಳಿಯೋದಿಲ್ಲ ಸ್ನೇಹಿತರೆ. ಅಷ್ಟೊಂದು ರಕ್ಷಣೆ ಮಾಡುತ್ತೆ ಈ ಬಾಬಾರವರ ಉದಿ ಪ್ರಸಾದ ಸ್ನೇಹಿತರೆ. ಬಾಬಾರವರ ಲೀಲೆಗಳನ್ನು, ಪವಾಡಗಳನ್ನು, ಸಚ್ಚರಿತ್ರೆಯನ್ನು, ಹಾಗೆ ಬಾಬಾರವರ ನಾಮ ಜಪಗಳನ್ನು ಈಗ ನೀವು ಮನಸ್ಸಿಟ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಾ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಈಗ ಉನ್ನತಿ ಕಾಣ್ತಾ ಇದೆ ಅಂತ ಹೇಳಿ ಅನಿಸುತ್ತೆ. ಹಾಗೆ ಯಾರ್ದಾದ್ರೂ ಜೀವನದಲ್ಲಿ ಇನ್ನೂ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳಿದ್ದಾವೆ ಅಂದರೆ ಖಂಡಿತವಾಗಿಯೂ ನಮ್ಮ ಪ್ರಾರಬ್ಧ ಕರ್ಮಗಳಿಂದ ಬಂದಿರ್ತವೆ, ನಮ್ಮನ್ನು ಆವರಿಸಿರ್ತವೆ ಸ್ನೇಹಿತರೆ. ಹಾಗಾಗಿ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೂ ಸಹ ನಾವು ಗುರುವಿನ ಮೊರೆನೇ ಹೋಗಬೇಕು. ಗುರುವಿನ ಪಾದಗಳಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಪಿಸ್ಕೋಬೇಕು. ಆಗ ಆ ಗುರುವು ನಮ್ಮನ್ನು ರಕ್ಷಿಸ್ತಾರೆ ಸ್ನೇಹಿತರೆ.
ತಪ್ಪು ಮಾಡಿದ ಮಗು ಹೇಗೆ ಬಂದು ನಮ್ಮ ಹತ್ರ ಅಮ್ಮ ನಾನು ಇನ್ನೊಂದು ಸರಿ ತಪ್ಪು ಮಾಡಲ್ಲಮ್ಮ, ಒಂದೇ ಒಂದು ಸಾರಿ ನನಗೆ ಕ್ಷಮಿಸ್ಬಿಡು ಅಂದಾಗ ನಾವು ಹೇಗೆ ಆ ಮಗುನ ಕ್ಷಮಿಸಿ ಎದೆಗಪ್ಕೊಂಡು ಆಯಿತು ಮಗು ಇನ್ನೊಂದು ಸರಿ ಆ ಥರ ಮಾಡಬಾರ್ದು, ಅದು ತಪ್ಪು ಮಗು ಅಂತ ಹೇಗೆ ಹೇಳ್ತೀವೋ ಹಾಗೆ ಬಾಬಾ ಸ್ನೇಹಿತರೆ, ಹಾಗೆ ಬಾಬಾರವರು ಸ್ನೇಹಿತರೆ. ಹಾಗಾಗಿ ನಿಮ್ಮ ಎಂತಹದೇ ತಪ್ಪುಗಳಿರಲಿ, ಪ್ರಾರಬ್ಧ ಕರ್ಮಗಳಿರಲಿ, ಅವೆಲ್ಲವನ್ನು ಬಾಬಾ ಸ್ವೀಕರಿಸ್ತಾರೆ. ಅಷ್ಟೇ ನಿಷ್ಠೆಯಿಂದ ನಾವು ಕೂಡ ಬಾಬಾರವರ ಹತ್ತಿರ ಹೋಗಬೇಕು. ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ಅವರ ಪಾದಗಳಿಗೆ ಎರಗಿ ನಮ್ಮ ಯಾವುದೇ ಸಮಸ್ಯೆಗಳನ್ನಾದರೂ ಕೂಡ ಅವರ ಪಾದಗಳಿಗೆ ಅರ್ಪಿಸಿದರೆ ಖಂಡಿತವಾಗಿಯೂ ಅವುಗಳನ್ನು ಅವರು ಸ್ವೀಕರಿಸ್ತಾರೆ. ಹಾಗೆ ನಮಗೆ ಬೇಕಾದ ಇಚ್ಛೆಗಳನ್ನು ಒಂದೊಂದಾಗಿ ಪರಿಪೂರ್ಣಗೊಳಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಬಾಬಾರವರಿಂದ ಆಶೀರ್ವಾದ ಸಿಗಬೇಕು ಅಂತ ಹೇಳಿ ನಾವು ಎಷ್ಟು ಪ್ರಯತ್ನ ಪಡ್ತಿದ್ದೀವೋ ಅಷ್ಟೇ ನಮ್ಮ ಜೀವನದಲ್ಲಿ ನಾವು ಅನೇಕ ರೀತಿಯ ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಾರ್ದು ಸ್ನೇಹಿತರೆ. ಎಲ್ಲ ನಮ್ಮ ಜೀವನದಲ್ಲಿ ಒಂದೊಂದಾಗಿ ಬೇಗ ನಮಗೆ ಸಿಗಲಿಕ್ಕೆ ಶುರುವಾಗ್ತವೆ. ಗುರುವಿನ ಅನುಗ್ರಹ, ಆಶೀರ್ವಾದ, ಕರುಣೆ ಅಪಾರ ಸ್ನೇಹಿತರೆ. ಗುರು ಕರುಣಾಮಯ, ದಯಾಮಯ, ಪ್ರೇಮಮಯ ಆಗಿದ್ದಾರೆ. ಹಾಗಾಗಿ ಬಾಬಾರವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತವಾಗಿಯೂ ಅದು ಅದೃಷ್ಟದ ಸಂಕೇತವೇ ಸಹಿ. ಹಾಗಾಗಿ ಜೀವನದ ಮುಂದಿನ ಜೀವನವನ್ನು ನಾವು ಬಾಬಾ ನಡೆಗೆ ನಮ್ಮ ಹೆಜ್ಜೆಗಳನ್ನು ಇಡ್ತಾ ಕಳೆದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಒಂದು ಸಫಲತೆಯನ್ನು ಪಡೆಯೋದ್ರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.